ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಬೆಳ್ಳಂಬೆಳಗ್ಗೆ ಗುಡ್ ನ್ಯೂಸ್ ಬಂತಾ? ನಾಗರ ಪಂಚಮಿ ಹಬ್ಬಕ್ಕೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆಯಾ? ಗೃಹಲಕ್ಷ್ಮಿ 3 ಕಂತಿನ ಒಟ್ಟು 6,000 ಹಣ ನಿಮ್ಮ ಖಾತೆಗೆ ಈಗಾಗಲೇ ಜಮಾ ಆಗಿದೆಯಾ? ಒಂದು ವೇಳೆ ನಿಮ್ಮ ಉತ್ತರ ಇಲ್ಲ ಅನ್ನುವುದಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಸತ್ಯದ ಅರಿವಾಗುತ್ತದೆ. ಗೃಹಲಕ್ಷ್ಮಿ ಹಣ ಪ್ರತಿದಿನ ಬೆಳ್ಳಂಬೆಳಗ್ಗೆ ನಿಮ್ಮ ಖಾತೆಗೆ ಬರುತ್ತೆ ಎಂಬ ವಿಡಿಯೋ ನೋಡಿ ಅದೆಷ್ಟು ಮಂದಿ ಬೇಸತ್ತಿದ್ದಾರೆ. ನಿಮಗೆ ಗೊತ್ತಾ, ಇದರಲ್ಲಿ ನನ್ನ ಸಂಬಂಧಿಕರ ಕುಟುಂಬವೂ ಇದೆ. ಸ್ವತಃ ನಾನು ಕೂಡ ಒಬ್ಬ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿರುವ ಸಾಮಾನ್ಯ ಮಹಿಳೆಯಾಗಿದ್ದೇನೆ. ನನ್ನ ಅಕ್ಕ ತಂಗಿಯರು ಕೂಡ ಕಾಯುತ್ತಾ ಇದ್ದಾರೆ. ಕಾಯುವುದು ಒಂದು ಕಡೆ ಆದರೆ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವವರ ವಿಡಿಯೋಗಳ ಅಬ್ಬರ ಮತ್ತೊಂದು ಕಡೆ. ಪ್ರತಿದಿನ ಹಲವು ಚಾನೆಲ್ಗಳು ವಿಡಿಯೋ ಹಾಕ್ತಾರೆ, ಬೆಳ್ಳಂಬೆಳಗ್ಗೆ ಗುಡ್ ನ್ಯೂಸ್, ಗೃಹಲಕ್ಷ್ಮಿ ಯಾವ ಯಾವ ಜಿಲ್ಲೆಗೆ ಬಂದಿದೆ ಎಂದು. ಆದರೆ ನಮ್ಮ ಖಾತೆಗೆ ಮಾತ್ರ ಯಾವ ಹಣ ಬಂದಿಲ್ಲ. ಫಸ್ಟ್ ಆಫ್ ಆಲ್, ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ. ಈ ಅಪ್ಡೇಟ್ ಬಗ್ಗೆ ಬರೋಬ್ಬರಿ 50ರಿಂದ 60 ಚಾನೆಲ್ಗಳು ವಿಡಿಯೋ ಹಾಕ್ತಾನೆ ಇದ್ದಾರೆ. ಒಂದೇ ಸುದ್ದಿ. ಅದನ್ನು ನೋಡಿ ಸಾಕಾಗಿ ನಾನು ವಿಡಿಯೋ ಮಾಡಿ ಜನರಿಗೆ ನಮ್ಮ ಮನಸ್ಸಿನ ಭಾವನೆ ತಿಳಿಸಲು ನಾನೇ ಮುಂದಾಗಿದ್ದೇನೆ. ಈಗ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಬಹುಮಂದಿಗೆ ಈ ಸುದ್ದಿ ಇಷ್ಟವಾಗುವುದಿಲ್ಲ. ನನ್ನ ಮನಸ್ಸಿನ ನೋವು ಹೇಳಿದ್ದೆ, ಆದರೆ ಅದು ಎಲ್ಲರಿಗೂ ತಲುಪಲೇ ಇಲ್ಲ. ನಾನೊಂದು ಕೇಳ್ತೀನಿ, ಇಷ್ಟು ದಿನದಿಂದ ಹಣ ಬರಲಿಲ್ಲ ಅಂತ ಕಾದು ಕುಳಿತವರಿಗೆ, ತಮ್ಮ ಮನೆ ಖರ್ಚು ಹೊರುತ್ತಿರುವ ಮಹಿಳೆಯರಿಗೆ, ಅವರ ಕಾಯುವಿಕೆಯ ಸ್ಥಿತಿಗೆ ಯಾರಾದರೂ ನಿಖರವಾಗಿ ಸ್ಪಷ್ಟ ಉತ್ತರ ಕೊಟ್ಟಿದ್ದೀರಾ? ನನ್ನ ವಿಡಿಯೋ ಒಂದು ರೀತಿಯಲ್ಲಿ ನಮ್ಮ ಸ್ವಂತ ಪ್ರತಿಕ್ರಿಯೆ ಆಗಿದೆ. ನಾನು ಒಬ್ಬ ಯೂಟ್ಯೂಬರ್ ಅಲ್ಲ, ನಿಮ್ಮೆಲ್ಲರೊಳಗಿನ ವ್ಯಕ್ತಿ. ನಾನು ನಿಮ್ಮ ಮೌನವಾದ ಬೇಸರವನ್ನು ಮಾತನಾಡಿಸಿ ಹೇಳಲು ಯತ್ನಿಸುತ್ತಿದ್ದೇನೆ. ಹಲವು ಯೂಟ್ಯೂಬ್ ಚಾನೆಲ್ಗಳ ಅಪ್ಡೇಟ್ ನೋಡಿದಾಗ ನನಗೂ ಖುಷಿಯಾಯಿತು. ಹೌದು, ಕೊನೆಗೆ ಹಣ ಬರ್ತಿದೆ ಅನ್ನೋ ನಿರೀಕ್ಷೆ ಬಂತು. ಆದರೆ ಅದೆಷ್ಟು ಮಂದಿ ಬೇಸತ್ತಿದ್ದಾರೆ ಅನ್ನೋದನ್ನು ಕಮೆಂಟ್ಗಳು ಓದಿದ ಮೇಲೆ ಗೊತ್ತಾಯಿತು. ಯಾಕೆಂದರೆ 21ನೇ ಕಂತಿನ ಹಣ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನು ಯಾರಿಗೂ ಬಂದಿಲ್ಲ. ಈ ಅಪ್ಡೇಟ್ ಒಂದಿಷ್ಟು ಕನ್ಫ್ಯೂಷನ್ ಕೂಡ ತಂದಿತ್ತು. ಕೆಲವರು ಎಷ್ಟು ದೊಡ್ಡ ಬಿಗ್ ಯೂಟ್ಯೂಬ್ ಚಾನೆಲ್ಗಳು ಹಣ ಬಿಡುಗಡೆಯಾಗಿದೆ ಅಂತ ಹಾಕಿದ್ರು. ಆದರೆ ಅದೊಂದು ಸರ್ಕ್ಯುಲರ್ ಮಾತ್ರ. ಅದು ಹಣ ಟ್ರಾನ್ಸ್ಫರ್ ಪ್ರೋಸೆಸ್ ಶುರು ಆಗಿರೋದು. ಆದರೆ ನಿಜವಾಗಿ ಯಾರಿಗೆ ಫಸ್ಟ್ ಡೇ ಕ್ರೆಡಿಟ್ ಆಗಿದೆ, ಯಾವ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಸರ್ಕಾರ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಈ ಯೋಜನೆ ಹಂತ ಹಂತವಾಗಿ ಮುಂದುವರಿದರು. ಆದರೆ ನಮ್ಮ ಆತ್ಮವಿಶ್ವಾಸ ಮಾತ್ರ ಹಂತ ಹಂತವಾಗಿ ಕುಸಿಯಬಾರದು. ಸರ್ಕಾರ ಯಾವಾಗಲಾದರೂ ನೀಡಬಹುದು, ಆದರೆ ನಿಮ್ಮ ಜೀವನದ ನಿಯಂತ್ರಣ ಸರ್ಕಾರವಲ್ಲ, ನೀವು. ನನಗೆ ಖುಷಿಯಾಗುವುದು, ನಾನೊಬ್ಬ ಸಾಮಾನ್ಯ ಗೃಹಿಣಿ, ಸರ್ಕಾರ ನೀಡುವ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯದ ಫಲಾನುಭವಿ. ಸತ್ಯದ ಮಾಹಿತಿಯನ್ನು, ಜನರ ಭಾವನೆಯನ್ನು ವಿಡಿಯೋ ಮೂಲಕ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಜವಾಗಿ ನಿಮಗೆ ತಲುಪಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಊರಿನಲ್ಲಿ ಯಾರಿಗಾದರೂ ಹಣ ಬಂದಿದೆಯಾ? ನೀವು ಕೊಡುವ ಮಾಹಿತಿ ನನಗೆ ಬಹಳ ಉಪಯುಕ್ತವಾಗುತ್ತದೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕೆಂದರೆ ಇದು ಒಂದು ಅಪ್ಡೇಟ್ ಅಲ್ಲ, ಜನರ ಭಾವನೆ. ಧನ್ಯವಾದಗಳು.